ಈ ದಿನದ ದೇವರ ವಾಕ್ಯ ಎಜ್ರ 8ನೇ ಅಧ್ಯಾಯ 22ನೇ ವಚನ. ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನನಗೆ ಸಹಾಯ ಮಾಡಲು ಯಾವ ಹಸ್ತವೂ ಇಲ್ಲ. ನನ್ನನ್ನು ಕಾಪಾಡಲು ಯಾರಿದ್ದಾರೆ? ನನ್ನ ತಂದೆ ತಾಯಿಗಳ ಹಸ್ತವು ನನ್ನನ್ನು ಕಾಪಾಡುತ್ತದೋ? ನನ್ನ ಗಂಡನು ನನ್ನನ್ನು ಕಾಪಾಡುತ್ತಾನೋ? ನನ್ನ ಹೆಂಡತಿಯ ಹಸ್ತವು ನನ್ನನ್ನು ಆಶ್ರಯಿಸುವುದು? ನನ್ನ ಮಕ್ಕಳು ನನ್ನನ್ನು ಕೈ ಹಿಡಿದು ನಡೆಸುತ್ತಾರೋ ಎಂಬುದಾಗಿ ನೀನು ಚಿಂತೆಯಲ್ಲಿ ಇದ್ದೀಯಾ? ಲೋಕದ ನಿನ್ನ ಜನರು ನಿನ್ನನ್ನು ಎಷ್ಟು ದಿನದವರೆಗೆ ಕೈ ಹಿಡಿದು ನಡೆಸುತ್ತಾರೆ? ಅವರ ಅವಶ್ಯಕತೆ ಇರುವವರೆಗೆ ಮಾತ್ರ ನಿನ್ನ ಕೈ ಹಿಡಿದು ಅವರು ನಡೆಸುತ್ತಾರೆ. ಅವರ ಅವಶ್ಯಕತೆಗಳು ತೀರಿದ ನಂತರ ಒಂದು ದಿನ ಅವರು ನಿನ್ನನ್ನು ತೊರೆದು ಬಿಡುತ್ತಾರೆ. ಆದರೆ ನಮ್ಮ ದೇವರಾದರೂ ನಮ್ಮ ಯೇಸು ಸ್ವಾಮಿ ನಿಮ್ಮ ಕೈ ಹಿಡಿದು ಯಾವಾಗಲೂ ಕಾಯ್ದು ಕಾಪಾಡುವಾತನಾಗಿದ್ದಾನೆ. ಆತನು ನಿಮ್ಮನ್ನು ಪಾಲಿಸುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನೀವು ಯಾರ ಸಹಾಯಕ್ಕಾಗಿ ಮೊರೆ ಇಡುತ್ತಾ ಇದ್ದೀರಾ? ಯಾರ ಸಹಾಯವನ್ನು ನೀವು ಎದುರು ನೋಡುತ್ತಿದ್ದೀರಾ? ನಿತ್ಯ ನಿರಂತರವಾಗಿ ಕಾಯ್ದು ಕಾಪಾಡುವ ಯೇಸು ಸ್ವಾಮಿಯ ಮೊರೆಯನ್ನು ನೀನು ಹೋಗುವುದಾದರೆ ನಿನಗೆ ನಿತ್ಯ ನಿರಂತರವಾದಂಥ ಸಂತೋಷ ಸಿಗುತ್ತದೆ. ಆತನು ತನ್ನ ಚೀಯೋನ್ ದ್ವಾರವನ್ನು ತೆರೆದು ತನ್ನ ಕೈಗಳನ್ನು ಚಾಚಿ ನಿನ್ನನ್ನು ಕರೆಯುತ್ತಿದ್ದಾನೆ. ಮಗಳೇ, ಮಗನೇ, ನನ್ನ ಹತ್ತಿರ ಬಾ, ನಾನು ನಿನ್ನನ್ನು ಪೋಷಿಸುತ್ತೇನೆ, ನಾನು ನಿನ್ನನ್ನು ಪರಾಂಬರಿಸುತ್ತೇನೆ, ನಾನು ನಿನ್ನನ್ನು ಸಾಕಿ ಸಲಹುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ನೀನು ದೇವರ ಮೇಲೆ ಆಶ್ರಯಿಸಿಕೊಂಡಿದ್ದೀಯಾ? ಇಸ್ರಾಯೇಲರು ದಾಸತ್ವದಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಾಗ ಇಸ್ರಾಯೇಲರನ್ನು ಆ ಹಸ್ತಗಳು ನೋವು ಪಡಿಸುವಂಥದ್ದಾಗಿತ್ತು, ದಾಸತ್ವದಲ್ಲಿ ನಡೆಸುವಂಥದ್ದಾಗಿತ್ತು. ಅವರ ಭಾರವಾದ ಹಸ್ತಗಳಿಂದ ನಮ್ಮನ್ನು ಕಾಯುವ ಹಸ್ತವು ಎಲ್ಲಿದ್ದಾವೆ ಎಂಬುದಾಗಿ ಯೆಹೋವನಲ್ಲಿ ಅವರು ಪ್ರಾರ್ಥಿಸಿದರು. ದೇವರು ಇಸ್ರಾಯೇಲರ ಮೊರೆಯನ್ನು ಕೇಳಿ ಅಲ್ಲಿ ಮೋಶೆಯನ್ನು ನಾಯಕನನ್ನಾಗಿ ನಡೆಸಿದನು. ಮೋಶೆಯು ಇಸ್ರಾಯೇಲರನ್ನು ಆ ದಾಸತ್ವದಿಂದ ಬಿಡುಗಡೆ ಮಾಡಿ ಅವರನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ನಡೆಸಿದರು. ಆದ್ದರಿಂದ ಪ್ರಿಯರೇ, ಈ ದಿನದಲ್ಲಿ ನೀವು ದೇವರ ಆಶ್ರಯವನ್ನು, ದೇವರ ಹಸ್ತದ ಬಲವನ್ನು ಅರಿತವರಾಗಿ ಆತನಿಗೆ ನೀವು ಮೊರೆ ಇಡುವುದಾದರೆ ಆತನು ಸಕಲ ದಾಸತ್ವದಿಂದ, ಸಂಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸುವಾತನಾಗಿದ್ದಾನೆ. ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಒಂದು ಬೆಳಗಿನ ಜಾವಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಯಾರ್ಯಾರಪ್ಪ ಕರ್ತನೆ ದಾಸತ್ವದ ಹಸ್ತಗಳು ಅವರಿಗೆ ಭಾರವಾಗಿ ಹೋಗಿದ್ದಾವೋ ಅಂತ ನಿನ್ನ ಮಕ್ಕಳು ಸ್ವಾಮಿ ಈ ದಿನದಲ್ಲಿ ನಿನ್ನ ಮೊರೆ ಹೋಗುತ್ತಿದ್ದಾರೆ. ಅಂತ ನಿನ್ನ ಶರಣಾರ್ಥಿಗಳಿಗೆ ನಿನ್ನ ಹಸ್ತವು ಸ್ವಾಮಿ ಆಧಾರವಾಗಲಿ. ಅವರನ್ನು ಎಲ್ಲ ದಾಸತ್ವದಿಂದ, ಎಲ್ಲ ಸಂಕಷ್ಟದಿಂದ, ಅಪ್ಪ, ಭಾರವಾದ ನೊಗಗಳಿಂದ ಅವರನ್ನು ಬಿಡುಗಡೆ ಮಾಡಿ ಅವರನ್ನು ನೀನಪ್ಪ ಕರ್ತನೆ ಪರಾಂಬರಿಸು, ಪೋಷಿಸು, ಪಾಲಿಸು ನನ್ನ ದೇವರೇ. ಅಪ್ಪ, ಹಾಗೆ ಮಾಡುವ ದೇವರು ನೀವಾಗಿದ್ದರೆ ಸ್ತೋತ್ರ. ನಿಮ್ಮ ಚೀಯೋನ್ ದ್ವಾರವನ್ನು ತೆರೆದು ಸ್ವಾಮಿ ನಿಮ್ಮ ಕೈಗಳನ್ನು ಚಾಚಿ ನಿನ್ನ ಮಕ್ಕಳನ್ನು ಪರಾಂಬರಿಸು ನನ್ನ ದೇವರೇ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.